ಕ್ಷೇತ್ರ ಬಂಡೂರೇಶ್ವರಿ ಸಂಕ್ರಾಂತಿ ಉತ್ಸವದ ವಿಜಯ ಯಾತ್ರೆ ಪಲ್ಲಕ್ಕಿ ದಿನಾಂಕ 11ನೇ ತಾರೀಕಿಗೆ ಸುಮಾರು 5 ಗಂಟೆಗೆ ನಮ್ಮನೆಗೆ ಆಗಮಿಸಿದೆ. ಇವತ್ತು ನಮ್ಮಲ್ಲಾದಂಥ ಶಕ್ತಿ ಸೇವೆಯನ್ನು ಕೊಟ್ಟು ಈಗಾಗಲೇ ಹೊರಡುವ ತಯಾರಲಿದೆ. ಆ ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಆ ಕ್ಷೇತ್ರಕ್ಕೆ ನಡ್ಕೊಳ್ಳಿಕ್ಕೆ ಸುಮಾರು 5 ವರ್ಷ ಆಯಿತು. ಕ್ಷೇತ್ರದ ಮಹಿಮೆ, ಅಲ್ಲಿಯ ಪವಾಡ, ಧರ್ಮದರ್ಶಿಗಳ ಒಂದು ಪವಾಡ, ಅವರ ಸಹನೆ ಬಗ್ಗೆ ಭಾಳ ಮೆಚ್ಚಬೇಕಾದಂಥದ್ದು. ಯಾಕೆಂದರೆ ಭಾಳ ಜನಗಳ ಸಂಖ್ಯೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹರಿದು ಬರ್ತಾರೆ. ಆದರೆ ಅವರು ಅಷ್ಟು ಜನರನ್ನು ಅಷ್ಟೊಂದು ಸಹನೆಯಿಂದ ಅವರನ್ನೆಲ್ಲರನ್ನು ಸುಧಾರಿಸ್ಕೊಂಡು ಹೋಗುವಂಥದ್ದು ಭಾಳ ಧರ್ಮದರ್ಶಿಗಳ ದೊಡ್ಡ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಯ ಪವಾಡ ಬಗ್ಗೆ ಮತ್ತು ಫಸಲ್ ಹೋದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ನಾವೇನು ಹೇಳಬೇಕಾದ್ದೇನಿಲ್ಲ. ತಾಯಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಕಷ್ಟ ಇದೆಯೋ ಅದನ್ನು ಹೇಳ್ಕೊಂಡು ಅಲ್ಲಿಯ ಸೇವೆಗೆ ಹೇಳ್ಕೊಂಡ್ರೆ ಅದಿನ್ನೂ ಆಗಲಿಲ್ಲ ಅಂದೇಳಿ ಬಂದವರು ಬಹುಶಃ ಇಲ್ಲ. ಅಲ್ಲಿ ಎಲ್ಲರೂ ತನ್ನ ಕೆಲಸ ಆಗಿದೆ ಅಂತ ಹೇಳ್ತಾ ಬಂದವರೇ. ಯಾಕೆಂದರೆ ಈಗ ನನ್ನ ಒಂದು 5 ವರ್ಷದ ಅವಧಿಯಲ್ಲಿ ಒಳಗೆ ಹೇಳಬೇಕು ಅಂತ ಹೇಳಿದ್ರೆ ಯಾರೂ ಕೂಡ ಆ ಕ್ಷೇತ್ರಕ್ಕೆ ಹೋದವರು ಖಾಲಿ ಕೈಲಿ ಬಂದವರಿಲ್ಲ. ಎಲ್ಲರೂ ಕೂಡ ನಗನಗ್ತಾ ಬರ್ತಾರೆ. ಹೋದವರು ದುಃಖದಲ್ಲಿ ಹೋಗ್ತಾರೆ, ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಗನಗ್ತಾ ಬರ್ತಾರೆ. ಅಲ್ಲಿ ಅದೊಂದು ಪವಾಡ ಭಾಳ ಶ್ರೇಷ್ಠವಾದ್ದು. ಇನ್ನು ಮತ್ತೆ ಕ್ಷೇತ್ರದ ಬಗ್ಗೆ ಏನು ಹೇಳಲಿಕ್ಕೆ ಯಾವುದೂ ಕಮ್ಮಿ ಇಲ್ಲ. ಭಾಳಷ್ಟು ಪವಿತ್ರವಾದ ಸ್ಥಳ. ಅಲ್ಲಿ ಹೋದರೆ ಒಂಥರ ಜೀವನದಲ್ಲಿ ನೆಮ್ಮದಿ ಸಿಗ್ತದೆ. ಅಲ್ಲೇ ಉಳಿಬೇಕು ಅನ್ನುವಂಥ ಉತ್ಸವ ಮೂಡ್ತದೆ ನಮ್ಮಲ್ಲಿ. ಹಾಗಾಗಿ ಇದೇ ರೀತಿಯ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.